ವೆಲ್ಕಮ್ ಟು ಎನ್ ಆರ್ ಪ್ರಾಪರ್ಟೀಸ್. ನಾವಿವತ್ತು ಒಂದು ಪ್ರೀಮಿಯಂ ಫ್ಲಾಟ್ನ ನೋಡ್ತಾ ಇದ್ದೀವಿ. ಅದು ಒಂದು ಒಳ್ಳೆ ಪ್ರೈಮ್ ಲೊಕೇಶನಲ್ಲಿ 1498 ಸ್ಕ್ವೇರ್ ಫೀಟ್ ಆಗಿರುತ್ತೆ ಮತ್ತು 3 BHK ಫ್ಲಾಟ್ ಆಗಿರುತ್ತೆ. ಸೊ ತುಂಬಾ ಸೆಕ್ಯೂರ್ಡ್ ಆಗಿ ಕಂಪ್ಲೀಟ್ ಆಗಿದೆ. ಸೊ ಫ್ಲಾಟ್ ಹೇಗಿದೆ ಅಂತ ನೋಡೋಣ. ನೋಡ್ಬೋದು, ಎಂಟರ್ ಆಗ್ತಿದ್ದಂಗೆ ನಮಗೆ ಕಂಪ್ಲೀಟ್ ಗ್ರಿಲ್ಡ್ ಇದೆ ಆ್ಯಂಡ್ ಈ ಒಂದು ಫ್ಲಾಟಲ್ಲಿ ಲಿಫ್ಟ್ ಆಕ್ಸೆಸ್ ಕೂಡ ಅವೈಲೇಬಲ್ ಇದೆ. ಸೊ ನೋಡೋಣ ಬನ್ನಿ. ಸೊ ಫ್ಲಾಟ್ಗೆ ಎಂಟರ್ ಆಗ್ತಿದ್ದಂಗೆ ನಮಗೆ ಎಷ್ಟು ಚೆನ್ನಾಗಿ ಸ್ಪೇಷಿಯಸ್ ಆಗಿದೆ. ಸೊ ಈ ಒಂದು ಎಂಟರ್ ಆಗ್ತಿದ್ದಂಗೆ ಫ್ಲಾಟ್ ಇರೋದ್ರಿಂದ ನಮಗೆ ಇಲ್ಲಿ ಲಿಫ್ಟ್ ಆಕ್ಸೆಸ್ ಏನು ಬೇಡ, ಬಟ್ ಆದರೂ ಈ ಒಂದು ಕಂಪ್ಲೀಟ್ ಪ್ರಾಪರ್ಟಿ ಲಿಫ್ಟ್ ಆಕ್ಸೆಸ್ನ ಕೊಟ್ಟಿದ್ದಾರೆ ನೋಡ್ಬೋದು. ಇದು ಒಂದು ಗ್ರೌಂಡ್ ಫ್ಲೋರ್ ಪ್ರಾಪರ್ಟಿ ಆಗಿರುತ್ತೆ ಮತ್ತು ಫುಲ್ಲಿ ಫರ್ನಿಶ್ಡ್ ಪ್ರಾಪರ್ಟಿ ಆಗಿರುತ್ತೆ. ಸೊ ಮೇನ್ ಡೋರ್ ಬಂದು ನಾರ್ತ್ ಫೇಸಿಂಗಲ್ಲಿದೆ, ಕಂಪ್ಲೀಟ್ ಟೀ ಕೂಡಲ್ಲಿ ಡೋರ್ ಮಾಡಿರುವಂಥದ್ದು. ಸೊ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಣ. ಸೊ ಎಂಟರ್ ಆಗ್ತಿದ್ದಂಗೆ ನೋಡ್ಬೋದು, ತುಂಬಾ ಒಳ್ಳೆ ಪ್ರೀಮಿಯಮ್ ಆಗಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಇಂಟೀರಿಯರ್ಸ್ ನೋಡ್ಬೋದು, ಲೈಟಿಂಗ್ಸ್ ನೋಡ್ಬೋದು, ಸೀಲಿಂಗ್ಸ್ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಕಂಪ್ಲೀಟ್ ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಸೊ ಒಂಥರ ಪ್ರೀಮಿಯಂ ಫೀಲ್ ಬರುತ್ತೆ ಮತ್ತು ತುಂಬಾ ಸ್ಪೇಷಿಯಸ್ ಆಗಿದೆ. ಮತ್ತು ಈ ನಮ್ಮ ಲಿವಿಂಗ್ ಏರಿಯಾನಲ್ಲಿ ಎರಡೆರಡು ಕಡೆ ವೆಂಟಿಲೇಷನ್ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ವೆಂಟಿಲೇಷನ್ ನಮಗೆ ತುಂಬ ಚೆನ್ನಾಗಿ ಗಾಳಿ ಬೆಳಕು ಕೂಡ ಬರುತ್ತೆ. ಇದು ಒಂದು ನಮ್ಮ ಲಿವಿಂಗ್ ಏರಿಯಾ ಆಗಿರುತ್ತೆ. ಸೊ ನೋಡ್ಬೋದು ಸ್ಟೋರೇಜ್ಗೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಕಂಪ್ಲೀಟ್ ಲೈಟಿಂಗ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ಎಂಟರ್ ಆಗಿ ಒಳಗಡೆ ನೋಡೋಣ. ಸೊ ಇದು ಬಂದು ನೋಡಿ, ತುಂಬಾ ಸ್ಪೇಷಿಯಸ್ ಆಗಿದೆ. ಕಂಪ್ಲೀಟ್ ಸೀಲಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಇದು ಡೈನಿಂಗ್ ಸ್ಪೇಸ್ ಆಗಿರುತ್ತೆ. ಸೊ ಡೈನಿಂಗ್ ಸ್ಪೇಸ್ ಹತ್ರ ಹೋಗ್ತಿದ್ದಂಗೆ ನಮಗೊಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಇದು ರೋಡ್ ಸೈಡ್ ಬಾಲ್ಕನಿ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ, ತುಂಬ ಸ್ಪೇಷಿಯಸ್ ಬಾಲ್ಕನಿ ಅಂತ ಹೇಳ್ಬೋದು. ಬಾಲ್ಕನಿ ನೋಡಿದ್ವಿ, ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ಇವಾಗ ಬೆಡ್ರೂಮ್ಸ್ ಹೇಗಿದೆ ಅಂತ ನೋಡೋಣ. ಸೊ ಫಸ್ಟ್ ಬೆಡ್ರೂಮ್ಗೆ ಹೋಗ್ತಾ ಇದ್ದೀನಿ. ನೋಡ್ಬೋದು, ತುಂಬಾ ಚೆನ್ನಾಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ಫುಲ್ಲಿ ಫರ್ನಿಶ್ಡ್ ಆಗಿದೆ ನೋಡ್ಬೋದು. ಸ್ಟೋರೇಜ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ. ತುಂಬಾ ಚೆನ್ನಾಗಿ ಡ್ರೆಸ್ಸಿಂಗ್ ಟೇಬಲ್ ಆಗಲಿ, ಸ್ಟಡಿ ಟೇಬಲ್ ಆಗಲಿ, ವರ್ಕ್ ಸ್ಪೇಸ್ ಸಹ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ವೆಂಟಿಲೇಷನ್ ಇರೋದ್ರಿಂದ ನಮಗೆ ತುಂಬ ಚೆನ್ನಾಗಿ, ರೋಡ್ ಸೈಡ್ ಇರೋದ್ರಿಂದ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಇದು ಬಂದು ನಮ್ಮ ಫಸ್ಟ್ ಬೆಡ್ರೂಮ್ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಸೊ ಸೆಕೆಂಡ್ ಬೆಡ್ರೂಮ್ ಹೋಗೋಕ್ಕೆ ಮುಂಚೆ ನಮಗೆ ಒಂದು ಕಾಮನ್ ಬಾತ್ರೂಮ್ ಸಿಗುತ್ತೆ ನೋಡ್ಬೋದು. ಕಾಮನ್ ಬಾತ್ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಓಕೆ, ಸೆಕೆಂಡ್ ಬೆಡ್ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ನಾನು ಹೇಳ್ದಂಗೆ ವೆಂಟಿಲೇಷನ್ ಕೊಟ್ಟಿದ್ದಾರೆ ಆ್ಯಂಡ್ ನೋಡ್ಬೋದು ವಾರ್ಡ್ರೋಬ್ಸ್ ಎಲ್ಲ ಕಂಪ್ಲೀಟಾಗಿ ರೆಡಿ ಇದೆ. ಕಂಪ್ಲೀಟ್ಲಿ ಫರ್ನಿಶ್ಡ್ ಆಗಿರುವಂಥ ಮನೆ ಇದು. ಸೊ ನೋಡ್ಬೋದು ಡ್ರೆಸ್ಸಿಂಗ್ ಟೇಬಲ್ ಆಗಲಿ, ಫರ್ನಿಚರ್ಸ್ ಆಗಲಿ ಕಂಪ್ಲೀಟಾಗಿ ಮುಗ್ದಿದೆ. ಹೇಳ್ದಂಗೆ ತುಂಬಾ ಸ್ಪೇಷಿಯಸ್ ಆಗಿದೆ ಕೂಡ. ಪ್ರಾಪರ್ಟಿಯಲ್ಲಿ ತುಂಬ ಚೆನ್ನಾಗಿ ಬೆಳಕು ಗಾಳಿ ಬಗ್ಗೆ ಕೂಡ ವೆಂಟಿಲೇಷನ್ ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ. ಇದು ಒಂದು ನಮ್ಮ ಸೆಕೆಂಡ್ ಬೆಡ್ರೂಮ್. ನೆಕ್ಸ್ಟ್ ಈ ಕಡೆ ಥರ್ಡ್ ಬೆಡ್ರೂಮ್ಗೆ ಹೋಗೋಣ, ಮಾಸ್ಟರ್ ಬೆಡ್ರೂಮ್ಗೆ. ಸೊ ಇದು ಬಂದು ನಮ್ಮ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಹೇಳ್ದಂಗೆ ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಂಪ್ಲೀಟಾಗಿ ರೆಡಿ ಆಗಿದೆ ಇಲ್ಲಿ ಫರ್ನಿಶ್ಡ್ ಆಗಿರೋದು. ಸೊ ವಾರ್ಡ್ರೋಬ್ಸ್ ಎಲ್ಲನೂ ಕಲರ್ ಕಾಂಬಿನೇಷನ್ಸ್ ಆಗಲಿ ತುಂಬಾ ಚೆನ್ನಾಗಿದೆ. ನೋಡ್ಬೋದು TV ಯೂನಿಟ್ ಕೂಡ ಕೊಟ್ಟಿದ್ದಾರೆ, ಪ್ರೊವೈಡ್ ಮಾಡಿದ್ದಾರೆ ಮಾಸ್ಟರ್ ಬೆಡ್ರೂಮಲ್ಲಿ. ಆ್ಯಂಡ್ ವೆಂಟಿಲೇಷನ್ ಕರೆಕ್ಟಾಗಿ ಪ್ರೊವೈಡ್ ಮಾಡಿದ್ದಾರೆ. ಸೊ ದಟ್ ಇಲ್ಲಿ ಮಲ್ಕೊಂಡಾಗ ಆರಾಮಾಗಿ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂದು ಮಾಸ್ಟರ್ ಬೆಡ್ರೂಮ್ ಆ್ಯಂಡ್ ನಾನು ಹೇಳ್ದಂಗೆ ಈ ಒಂದು ಮಾಸ್ಟರ್ ಬೆಡ್ರೂಮಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಸೊ ನೋಡ್ಬೋದು ತುಂಬಾ ಸ್ಪೇಷಿಯಸ್ ಆಗಿದೆ. ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಈ ಒಂದು ಮಾಸ್ಟರ್ ಬೆಡ್ರೂಮ್ದು. ಸೊ ಇದು ಒಂದು ನಮ್ಮ 3 ಬೆಡ್ರೂಮ್ಸ್. ಸೊ 3 ಬೆಡ್ರೂಮ್ಸ್ನ ನೋಡಿದ್ವಿ. ಸ್ಟೋರೇಜ್ಗೆಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ನಾನೆಲ್ಲ ಹೇಳಿದೆ ನಿಮಗೆ. ಸೊ ಇವಾಗ ಕಿಚನ್ ನೋಡೋಣ. ಕಿಚನ್ಗೆ ಹೋಗೋಕ್ಕೆ ಮುಂಚೆ ನಮಗೆ ಇಲ್ಲಿ ಪೂಜಾ ರೂಮ್ ಸಿಗುತ್ತೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಲೈಟಿಂಗ್ಸ್ ಆಗಲಿ ಎಲ್ಲ ಅರೇಂಜ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಬಂದು ನಮ್ಮ ಪೂಜಾ ರೂಮ್ ಆಗಿರುತ್ತೆ. ಇಂಟೀರಿಯರ್ಸ್ ಒಂದು ತುಂಬ ಚೆನ್ನಾಗಿದೆ, ತುಂಬ ಪ್ರೀಮಿಯಮ್ ಆಗಿ ಯೂಸ್ ಮಾಡಿರೋವಂಥದ್ದು ಇಂಟೀರಿಯರ್ಸ್ ಎಲ್ಲ. ಸೊ ಇದು ಬಂದು ನಮ್ಮ ಕಿಚನ್. ತುಂಬ ಮಾಡ್ಯುಲರ್ ಕಿಚನ್ ಆಗಿ ಕಾಣಿಸ್ತದೆ. ದ ಕಲರ್ ಕಾಂಬಿನೇಷನ್ಸು ಎಲ್ಲ ತುಂಬ ಚೆನ್ನಾಗಿದೆ. ಡಿಸೈನ್ಸ್ ಯೂಸ್ ಮಾಡಿರೋದು ನೋಡ್ಬೋದು ಕಿಚನಲ್ಲಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ವೆಂಟಿಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ನಮಗೆ ರೋಡ್ ಸೈಡ್ ವೆಂಟಿಲೇಷನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ದಟ್ ನಮಗೆ ನಿಜವಾಗ್ಲೂ ಒಂದು ಒಳ್ಳೆ ಬೆಳಕು ಮತ್ತು ಗಾಳಿ ಮಾತ್ರ ಬಂದೇ ಬರುತ್ತೆ. ಇದು ಒಂದು ನಮ್ಮ ಕಿಚನ್ ಸ್ಪೇಸ್. ಇವಾಗ ಯುಟಿಲಿಟಿಗೆ ಹೋಗೋಣ. ಇದು ಯುಟಿಲಿಟಿ ಆಗಿರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ, ಇದು ರೋಡ್ ಸೈಡ್ ಬರುತ್ತೆ. ಸೊ ಇದರಿಂದ ನಮ್ಗೆ ಒಳ್ಳೆ ಗಾಳಿ ಬೆಳಕು ಯುಟಿಲಿಟಿ ಸ್ಪೇಸ್ಗೂ ಬರುತ್ತೆ. ಸೊ ಇಲ್ಲಿ ನಮ್ಗೆ ಆರಾಮಾಗಿ ವಾಷಿಂಗ್ ಮಿಷಿನ್ಗೆ ಕೂಡ ಪಾಯಿಂಟ್ ಕೊಟ್ಟಿದ್ದಾರೆ ಮತ್ತು ಸ್ಟೋರೇಜ್ ಕೂಡ ತುಂಬಾ ಜಾಸ್ತಿ ಇದೆ. ಸೊ ಇದು ಬಂದು ನಮ್ಮ ಯುಟಿಲಿಟಿ ಆಗಿರುತ್ತೆ. ನಿಯರ್ ಬೈ ಕನೆಕ್ಟಿವಿಟಿ ಅಂತ ಬಂದರೆ ನಮಗೆ ಇಲ್ಲಿ ತುಂಬಾ ಕಾಲೇಜಸ್ ಬರುತ್ತೆ. RNS ಕಾಲೇಜ್ ಬರುತ್ತೆ, BGS ಹಾಸ್ಪಿಟಲ್ ಬರುತ್ತೆ. ಸೊ ತುಂಬ ಚೆನ್ನಾಗಿರುವಂಥ ಸ್ಕೂಲ್ಸ್ ಮತ್ತು ಕಾಲೇಜಸ್ ತುಂಬಾ ನಿಯರ್ ಬೈ ಬರುತ್ತೆ. ಇದೊಂದು ಒಳ್ಳೆ ಪ್ರೈಮ್ ಲೊಕೇಶನ್ ಅಂತ ಹೇಳ್ಬೋದು.
ಸೊ ಈ ಪ್ರಾಪರ್ಟಿಯ ಲೊಕೇಶನ್ ಬಂದು RR ನಗರಲ್ಲಿ ಚನ್ಸಂದ್ರಲ್ಲಿ ಬರುತ್ತೆ, ನಿಯರ್ ಬೈ ಟು ಓಂಕಾರ್ ಲೇಔಟ್ ಅಲ್ಲಿ ಬರುತ್ತೆ. ಈ ಒಂದು ಪ್ರಾಪರ್ಟಿ ನಿಮಗೆ ಎ ಮತ್ತೆ ಇ ಖಾತಾನಲ್ಲಿ ಅವೈಲೇಬಲ್ ಇದೆ. ಜೊತೆಗೆ ನಿಮಗೆ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಕೂಡ ಲೋನ್ ಕೂಡ ಸಿಗುತ್ತೆ. ಸೊ ನಿಮ್ಗೆ ಏನಾದ್ರು ಈ ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಮೇಲ್ಗಡೆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ನೆನಪಿರ್ಲಿ, ನೋ ಬ್ರೋಕರೇಜ್ ಅಂಡ್ ನೋ ಕಮಿಷನ್. ಥ್ಯಾಂಕ್ ಯು.